ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷಂ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂ ತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣ ಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ಭಾಗವತ ಪುರಾಣೇ ಅದ್ಯ ಕಥಾನುವಾದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಿಶ್ರೇಷ್ಠರಾದ ಪೇಜಾವರ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ವಿಜಯಧ್ವಜ ತೀರ್ಥರು. ವಾಯುದೇವರ ವಿಶೇಷ ಆವೇಶದಿಂದ ಕೂಡಿರ್ತಕ್ಕಂತಹ ಮಹನೀಯರು ತಮ್ಮ ಜೀವಿತಾವಧಿಯಲ್ಲಿ ಕೇವಲ ಕೃಷ್ಣ ಪರಮಾತ್ಮನ ಪೂಜೆಯನ್ನು ಮಾತ್ರ ಮಾಡದೆ ದಾರ್ಶನಿಕ ಪ್ರಪಂಚಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ನೀಡಿರ್ತಕ್ಕಂತಹ ಮಹನೀಯರೇ ವಿಜಯಧ್ವಜ ತೀರ್ಥರು. ಅವರ ಅನೇಕ ಗ್ರಂಥಗಳಲ್ಲಿ ಭಾಗವತಕ್ಕೆ ಪದರತ್ನಾವಲಿ ಅಂತ ಒಂದು ವ್ಯಾಖ್ಯಾನವೂ ಕೂಡ ಒಂದಾಗಿದೆ. ಹಾಗಾಗಿ ಅಂತಹ ಮಹನೀಯರ ಆರಾಧನಾ ಮಹೋತ್ಸವದ ನಿಮಿತ್ತವಾಗಿ ವಿಜಯಧ್ವಜ ತೀರ್ಥರು ಮಾಡಿದ ವ್ಯಾಖ್ಯಾನವನ್ನು ನೋಡೋದರ ಮೂಲಕ ಭಾಗವತಕ್ಕೆ ಮಾಡಿದ ವ್ಯಾಖ್ಯಾನದ ಚಿಂತನೆಯನ್ನು ಮಾಡೋದರ ಮೂಲಕ ಸ್ವಲ್ಪ ಭಾಗವತದ ಚಿಂತನೆಯನ್ನು ನಾವು ನೋಡೋಣ. 3ನೇ ಸ್ಕಂಧದ ಭಾಗವತದ ಚಿಂತನೆಯನ್ನು ನಾವೆಲ್ಲರೂ ಕೂಡ ಮಾಡೋಣ. ಇಡೀ 3ನೇ ಸ್ಕಂಧದಲ್ಲಿ ಕರ್ದಮ ಪ್ರಜಾಪತಿ ದೇವಹೂತಿಯರ ದಾಂಪತ್ಯ, ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ಮಾಡಿದ ಸಾಂಖ್ಯತತ್ವದ ಉಪದೇಶ, ಹಾಗೆ
ಕೊನೆ ಘಟ್ಟದಲ್ಲಿ ಪ್ರತಿಯೊಬ್ಬ ಪುರುಷ ತಾನು ಈ ಭೂಮಿಯಲ್ಲಿ ಹುಟ್ಟಬೇಕಾದರೆ ಗರ್ಭವಾಸವನ್ನು 9 ತಿಂಗಳುಗಳ ಕಾಲ ಗರ್ಭವಾಸವನ್ನು ಅನುಭವಿಸಿ ಈ ಭೂಮಿಯಲ್ಲಿ ಹುಟ್ಟುತ್ತಾನೆ. ಆ ಗರ್ಭವಾಸದಲ್ಲಿ ಯಾವ ಯಾವ ದುಃಖವನ್ನು ಅವನು ಅನುಭವಿಸ್ತಾನೆ ಅನ್ನೋ ಪ್ರಮೇಯವನ್ನು, ವಿದುರ ಮೈತ್ರೇಯರ ಸಂವಾದವನ್ನು ಈ 3ನೇ ಸ್ಕಂಧದಲ್ಲಿ ನಾವು ನೋಡಬಹುದಾಗಿದೆ. ಆರಂಭದಲ್ಲಿ 3ನೇ ಸ್ಕಂಧದ ಮೊದಲನೇ ಅಧ್ಯಾಯದಲ್ಲಿ ವಿದುರ ಧೃತರಾಷ್ಟ್ರನ ಸಹೋದರ ತಾನು ಅತ್ಯಂತ ಸಂಪದ್ಭರಿತವಾದ ಅರಮನೆಯ ಎಲ್ಲ ಸುಖ ಸುಪ್ಪತ್ತಿಗೆಯನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ, ತೀರ್ಥಯಾತ್ರೆಯನ್ನು ಮಾಡ್ತಾನೆ ಅಂತ ನಿರೂಪಣೆಯನ್ನು ಮಾಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಭಾಗವತ ಹೇಳುತ್ತೆ, ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹ ಮೃದ್ಧಿಮತ್. ಯಾವ ರೀತಿಯಾಗಿತ್ತು ಆ ಮನೆ ಅಂತ ಹೇಳಿದರೆ, ವೃದ್ಧಿಮತ, ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂತಹ ಅರಮನೆ. ಇಂಥ ಅರಮನೆಯನ್ನು ಪರಿತ್ಯಾಗ ಮಾಡಿ ಅವನು ಕಾಡಿಗೆ ತೀರ್ಥಯಾತ್ರೆಗೋಸ್ಕರ ಅವನು ಹೋದ ಅಂತ ಹೇಳ್ತಾ ಇದ್ದಾರೆ. ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನ ಅಪರೋಕ್ಷ ಜ್ಞಾನ ಉಂಟಾಗಬೇಕಾದರೆ ಅದರಲ್ಲಿ ಮುಖ್ಯ ಸಾಧನ ಯಾವುದು? ಭಕ್ತಿಯೇ ಅತ್ಯಂತ ಮುಖ್ಯವಾದ ಸಾಧನ. ಅದನ್ನು ಸೂಚನೆ ಮಾಡೋದಕ್ಕೋಸ್ಕರವೇ ವೇದವ್ಯಾಸ ದೇವರು ವೃದ್ಧಿಮತ. ಹಾಗಾದ್ರೆ ಈ ಭಕ್ತಿ ಉಂಟಾಗಬೇಕಾದರೆ ನಮ್ಮಲ್ಲಿ ಮೊದಲು ಏನಾಗಬೇಕು? ವೈರಾಗ್ಯ ಉಂಟಾಗಬೇಕು. ವೃದ್ಧಿಮತ್ ಸ್ವಗೃಹಂ ತ್ಯಕ್ತ್ವಾ ಇತ್ಯನೇನ ವೈರಾಗ್ಯಂ ಪ್ರಥಮ ಸಾಧನಮಿತಿ ಸೂಚಿತಂ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ ವಿಜಯಧ್ವಜ ತೀರ್ಥರು. ಪರಮಾತ್ಮನಲ್ಲಿ ನಮಗೆ ಭಕ್ತಿ ಉಂಟಾಗಬೇಕಾದರೆ ವೈರಾಗ್ಯ ಮೊದಲನೇ ಮೆಟ್ಟಿಲು. ಅನೇಕ ದಾಸವರೇಣ್ಯರು ಕೂಡ ಇದನ್ನೇ ಕೊಂಡಾಡಿದ್ದಾರೆ. ನಾವೆಲ್ಲ ಇವತ್ತಿನ ದಿನ ಪ್ರತಿನಿತ್ಯ ಸಂಕಲ್ಪವನ್ನು ಮಾಡ್ತೇವೆ, ಭಗವಂತನ ಪೂಜೆಯನ್ನು ಮಾಡಬೇಕಾದ ಸಂಕಲ್ಪವನ್ನು ಮಾಡ್ತೇವೆ. ಜ್ಞಾನ ಭಕ್ತಿ ವೈರಾಗ್ಯಾದಿ ಸಿದ್ಧ್ಯರ್ಥಂ. ಜ್ಞಾನ ಭಕ್ತಿ ವೈರಾಗ್ಯ ಇದು ಸಿದ್ಧಿಸೋದಕ್ಕೋಸ್ಕರ ಭಗವಂತನ ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪದ ಅರ್ಥ. ಅದು ನಮ್ಮ ಸಂಕಲ್ಪ ಹೇಗಾಗಿದೆ ಅಂದರೆ, ಜ್ಞಾನ ಭಕ್ತಿಗಳಲ್ಲಿ ವೈರಾಗ್ಯವನ್ನು ಕೊಟ್ಟು ಇತರ ಪದಾರ್ಥಗಳಲ್ಲಿ ನಮ್ಮ ಆಸಕ್ತಿಯನ್ನು ಹೆಚ್ಚುವಂತೆ ಮಾಡು ಅಂತ. ಅದಕ್ಕೆ ದಾಸರಾಯರು ಹೇಳ್ತಾರೆ, ಭಗವಂತನ ಹತ್ತಿರ ಮೊದಲೇ ವೈರಾಗ್ಯವನ್ನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗಬಾರದು. ಯಾಕೆ? ಮೊದಲೇ ಜ್ಞಾನಭಕ್ತಿಗಳು ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಬಾರ್ದು. ಯಾಕೆ? ಒಂದು ತೂತಾದ ಮಡಿಕೆಯಲ್ಲಿ ನೀರನ್ನು ತುಂಬಿಸಿದರೆ ಆ ನೀರು ತತ್ಕಾಲದಲ್ಲಿ ಮಾತ್ರ ಪೂರ್ಣ ಆಗಿದೆ ಅಂತ ಆಗತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದರೆ ಇಡೀ ಮಡಿಕೆಯೇ ಖಾಲಿಯಾಗಿರುತ್ತೆ. ಹಾಗೆ ವೈರಾಗ್ಯವನ್ನು ಸಂಪಾದನೆ ಮಾಡದೆ ಕೇವಲ ಜ್ಞಾನಭಕ್ತಿಗಳನ್ನು ಮಾತ್ರ ನಾವು ಸಂಪಾದನೆ ಮಾಡ್ತಾ ಹೋದರೆ ತೂತಾದ ಮಡಿಕೆಯಲ್ಲಿ ನೀರು ತುಂಬಿಟ್ಟರೆ ಎಷ್ಟು ವ್ಯರ್ಥವೋ ಅಷ್ಟೇ ವ್ಯರ್ಥ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಭಗವಂತನ ಜ್ಞಾನ, ಭಗವಂತನ
ಪಾದಗಳಲ್ಲಿ ನಮಗೆ ಭಕ್ತಿ ಉಂಟಾಗಬೇಕಾದರೆ ಅವಶ್ಯವಾಗಿ ವೈರಾಗ್ಯ ಅನ್ನೋದು ಮೊದಲ ಮೆಟ್ಟಿಲು. ಇದನ್ನೇ ದಾಸರಾಯರು ಹೇಳ್ತಾರೆ, ಏನು ಒಲ್ಲೆ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು, ಜ್ಞಾನಭಕ್ತಿ ಕೊಡೋ ಯಮಗಿದೊಂದೇ ದೊಡ್ಡದು. ದಾಸರಾಯರು ಹೇಳ್ತಾರೆ, ಮೊದಲು ಜ್ಞಾನಭಕ್ತಿ ಕೊಡು ಅಂತ ಕೇಳಲಿಲ್ಲ, ಏನು ಒಲ್ಲೆ ಅಂದರೆ ವೈರಾಗ್ಯವನ್ನು ಕೊಡು. ಯಾವಾಗ ವೈರಾಗ್ಯ ನಮ್ಮಲ್ಲಿ ಸಿದ್ಧಿಸತ್ತೋ ಆಗ ಜ್ಞಾನಭಕ್ತಿಗಳು ಸಹಜವಾಗಿಯೇ ನಮ್ಮ ಹತ್ರ ಓಡೋಡಿ ಬರುತ್ತೆ. ಹಾಗಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಭಕ್ತಿಯು ಸಾಧನ ಆದರೆ ಇಂಥ ಭಕ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ವೈರಾಗ್ಯವನ್ನು ಪ್ರತಿಯೊಬ್ಬ ಪುರುಷರು ಕೂಡ ಅವಶ್ಯವಾಗಿ ಸಂಪಾದನೆ ಮಾಡಲೇಬೇಕು ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಅದಕ್ಕೋಸ್ಕರವೇ ಒಬ್ಬೊಬ್ಬರು ಒಂದೊಂದು ವಿಧವಾದ ಭಕ್ತಿಯನ್ನು ಮಾಡ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಭಕ್ತಿಯಲ್ಲಿ ಅನೇಕ ವೈವಿಧ್ಯತೆ ಇದೆ. ಆಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ನೈವೇದ್ಯ ಆಗತ್ತೆ, ನಿರಾಹಾರಕ್ಕೆ ಭಕ್ತಿಯನ್ನು ಸೇರಿಸಿದರೆ ಉಪವಾಸ ಆಗತ್ತೆ, ನೀರಿಗೆ ಭಕ್ತಿಯನ್ನು ಸೇರಿಸಿದರೆ ತೀರ್ಥ ಆಗತ್ತೆ, ಮಾತಿಗೆ ಭಕ್ತಿಯನ್ನು ಸೇರಿಸಿದರೆ ಭಗವಂತನ ಸ್ತೋತ್ರ ಆಗತ್ತೆ, ಆಲೋಚನೆಗೆ ಭಕ್ತಿಯನ್ನು ಸೇರಿಸಿದರೆ ಭಗವಂತನ ಧ್ಯಾನ ಮಾಡಿದ ಪುಣ್ಯ ಸಿಗತ್ತೆ, ಕೆಲಸಕ್ಕೆ ಭಕ್ತಿಯನ್ನು ಸೇರಿಸಿದರೆ ಅದೇ ಭಗವಂತನ ಪೂಜೆ ಆಗತ್ತೆ, ಪ್ರೀತಿಗೆ ಭಕ್ತಿಯನ್ನು ಸೇರಿಸಿದರೆ ಅದು ಭಗವಂತನ ಆರಾಧನೆ ಆಗತ್ತೆ. ಹೀಗೆ ಭಕ್ತಿಯಲ್ಲಿ ಅನೇಕ ವೈವಿಧ್ಯತೆಗಳು ಇರೋದ್ರಿಂದ ಇಂಥ ಅನೇಕ ವೈವಿಧ್ಯತೆಯಿಂದ ಕೂಡಿದ ಭಕ್ತಿಯನ್ನು ಸಂಪಾದನೆ ಮಾಡಬೇಕಾದ್ರೆ ವೈರಾಗ್ಯ ಅನ್ನೋದು ಮೊದಲನೇ ಮೆಟ್ಟಿಲು ಅನ್ನೋದನ್ನು ವಿಜಯಧ್ವಜ ತೀರ್ಥರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ನಮಗೆ ತೋರಿಸಿಕೊಡ್ತಾರೆ. ಹೀಗೆ ನಿರೂಪಣೆಯನ್ನು ಮಾಡ್ತಾ ಆ ವಿದುರ ಯಾವಾಗ ಸಂಧಾನ ಕೌರವ ಪಾಂಡವರ ಮಧ್ಯೆ ಸಂಧಾನ ಮುರಿದು ಬಿದ್ದು ಇನ್ನೇನು ಯುದ್ಧ ತೀರ್ಮಾನ ಆಗುತ್ತೋ ಆ ಸಂದರ್ಭದಲ್ಲಿ ತುಂಬ ಬೇಸರ ಆಗಿ ವಿದುರ ತೀರ್ಥಯಾತ್ರೆಗೆ ಅಂತ ಪ್ರಯಾಣವನ್ನು ಬೆಳೆಸ್ತಾನೆ. ಆ ಸಂದರ್ಭದಲ್ಲಿ ಮೈತ್ರೇಯರ ಒಂದು ಸಂಪರ್ಕವೂ ಕೂಡ ವಿದುರನಿಗೆ ಆಗತ್ತೆ. ಆಗ ಹೇಳ್ತಾನೆ, ಯದಾತು ರಾಜ ಸ್ವಸುತಾನ್ ಅಸಾಧೂನ್ ಪುಷ್ಣನ್ ಅಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತೃಯವಿಷ್ಠಸ್ಯ ಸುತಾನ್ ವಿಬಂಧೂನ್ ಪ್ರವೇಶ್ಯ ಲಾಕ್ಷ ಭವನೆ ದದಾಹ. ವಿದುರ ತೀರ್ಥಯಾತ್ರೆಗೆ ಹೋಗಲಿಕ್ಕೆ ಏನು ಕಾರಣ? ಅನೇಕ ಕಾರಣಗಳನ್ನು ಇಲ್ಲಿ ಭಾಗವತಕಾರರು ನಿರೂಪಣೆಯನ್ನು ಮಾಡ್ತಾರೆ. ಅದರಲ್ಲಿ ಒಂದು ಕಾರಣ ಏನು ಅಂದರೆ, ಅಸಾಧೂನ್ ಸ್ವಸುತಾನ್ ಅಧರ್ಮೇಣ ಪುಷ್ಣನ್. ಮೊದಲೇ ಧೃತರಾಷ್ಟ್ರ ಕುರುಡನಾದರೂ ಪರವಾಗಿಲ್ಲ, ಒಳಗಿನ ಕಣ್ಣಾದರೂ ಕೂಡ ತೆರೆದಿದೆನಾ ಅಂತ ನೋಡಿದರೆ ಅಧರ್ಮೇಣ ವಿನಷ್ಟ ದೃಷ್ಟಿ ಸ್ವಸುತಾನ್ ಪುಷ್ಣನ್. ಸದಾಕಾಲ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಅಧರ್ಮದಿಂದಲೇ ರಾಜ್ಯಭಾರವನ್ನು ನಡೆಸ್ತಾ ಎಲ್ಲರಿಗೂ ಹಿಂಸೆಯನ್ನು ಕೊಡ್ತಾ ಅಧರ್ಮದ ತಾಂಡವ ಆಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವರೇ ಆ ಧೃತರಾಷ್ಟ್ರನ ಮಕ್ಕಳು. ಅಂಥ ದುರ್ಯೋಧನ, ದುಶ್ಯಾಸನ ಇವರೇ ಮೊದಲಾದವರಿಗೆ ಧೃತರಾಷ್ಟ್ರ ಉಪದೇಶ ಮಾಡಬೇಕಾಗಿತ್ತು. ನೀವು ಮಾಡ್ತಾ ಇರೋದು ಅಧರ್ಮ. ಈ ಅಧರ್ಮವನ್ನು ಬಿಟ್ಟು ಧರ್ಮ ಮಾರ್ಗದಲ್ಲಿ ಪ್ರವೃತ್ತಿಯನ್ನು ಮಾಡಿ ಅಂತ ಉಪದೇಶ ಮಾಡಬೇಕಾಗಿತ್ತು. ಆದರೆ ಆ ರೀತಿಯಾಗಿ ಉಪದೇಶ ಮಾಡಲಿಲ್ಲ. ಏನು ಮಾಡ್ತಾನೆ? ವಿನಷ್ಟ ದೃಷ್ಟಿ
ತನ್ನ ಮಕ್ಕಳು ಮಾಡಿದ್ದೇ ಸರಿ ಅನ್ನೋ ಅರ್ಥದಲ್ಲಿ ತನ್ನ ಪ್ರವೃತ್ತಿಯನ್ನು ತೋರಿಸ್ತಾ ತನ್ನ ತಮ್ಮನ ಮಕ್ಕಳಾದ ಪಾಂಡವರನ್ನ ಲಾಕ್ಷಾಭವನೇ ಪ್ರವೇಶ್ಯ ಅರಗಿನ ಮನೆಯಲ್ಲಿ ಪ್ರವೇಶ ಮಾಡಿಸಿ ಅವರನ್ನು ಸುಟ್ಟಾಕ್ಸಿದ್ನಲ್ಲ, ಅತ್ಯಂತ ಅಧರ್ಮವಾಗಿರ್ತಕ್ಕಂತಹ ಕೆಲಸ ಇದು, ಅಧರ್ಮದ ಕೆಲಸ ಇದು. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ. ಧೃತರಾಷ್ಟ್ರನಿಗೆ ಗೊತ್ತು ಧರ್ಮ ಯಾವುದು ಅಧರ್ಮ ಯಾವುದು ಅಂತ, ಆದರೆ ಧರ್ಮದಲ್ಲಿ ಪ್ರವೃತ್ತಿ ಇಲ್ಲ, ಮಕ್ಕಳ ಭಯ ಇದೆ. ಜಾನಾಮ್ಯ ಧರ್ಮಂ, ಧೃತರಾಷ್ಟ್ರನಿಗೆ ಧರ್ಮ ಯಾವುದು ಅನ್ನೋದಕ್ಕಿಂತಲೂ ಕೂಡ ಚೆನ್ನಾಗಿ ಅಧರ್ಮ ಯಾವುದು ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತಿದೆ. ಆದರೆ ಅದರಿಂದ ಅವನಿಗೆ ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿವೃತ್ತನಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಮಕ್ಕಳ ಮೇಲಿನ ಅಚಲವಾದ ವ್ಯಾಮೋಹ. ಇದರಿಂದ ವಿನಷ್ಟ ದೃಷ್ಟಿ, ಅಂತರಂಗದ ಕಣ್ಣಿದ್ದರೂ ಕೂಡ ಕುರುಡನಂತೆ ವರ್ತಿಸ್ತಾ ಇದ್ದಾನೆ ಈ ಧೃತರಾಷ್ಟ್ರ. ಈ ಧೃತರಾಷ್ಟ್ರ ಇವನ ಮಕ್ಕಳ ಈ ಕೆಟ್ಟ ಕೆಲಸದ ಕಾರಣದಿಂದ ವಿದುರನಿಗೆ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಮನಸ್ಸಾಗತ್ತೆ. ಅಷ್ಟೇ ಅಲ್ಲ, ಮತ್ಯಾಕೆ ಈ ವಿದುರ ತೀರ್ಥಯಾತ್ರೆಗೆ ಹೋಗಲಿಕ್ಕೆ ಮನಸ್ಸನ್ನ ಮಾಡಿದ ಅಂತ ಕೇಳಿದ್ರೆ ವೇದವ್ಯಾಸ ದೇವರು ವರ್ಣನೆಯನ್ನು ಮಾಡ್ತಾರೆ. ಯದಾ ಸಭಾಯಾಂ ಕುರು ದೇವದೇವ್ಯಾಃ ಕೇಶಾಭಿಮರ್ಶಂ ಸುತಕರ್ಮಗರ್ಹ್ಯಂ ನವಾರಯಾಮಾಸ ನೃಪಸ್ನುಷಾಯಾ ಅಸ್ರೈರ್ಹರಂತ್ಯಾಃ ಕುಚ ಕುಂಕುಮಾನಿ. ತುಂಬಿದ ಸಭೆ, ಅನೇಕ ಜ್ಞಾನಿಗಳು ನೆರೆದಿದ್ದಾರೆ. ಆ ಸಭೆಯಲ್ಲಿ ದ್ಯೂತದಲ್ಲಿ ಸೋತಂತ ಸಂದರ್ಭದಲ್ಲಿ ಅಪತಿರ್ಹ್ಯಸಿ ಕಲ್ಯಾಣಿ, ಆಚಾರ್ಯರು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಅಪತಿರ್ಹ್ಯಸಿ ಕಲ್ಯಾಣಿ, ನಿನ್ನ ಗಂಡಂದಿರು ಎಲ್ಲರೂ ಕೂಡ ಸೋತು ಹೋಗಿದ್ದಾರೆ, ಆದ್ದರಿಂದ ನಿನಗೆ ಇವತ್ತಿನ ದಿನ ನೀನು ಆ ಗಂಡಂದಿರು ಯಾರೂ ಕೂಡ ಇಲ್ಲ, ಸೋತ್ ಹೋಗಿದ್ದಾರೆ, ಆದ್ದರಿಂದ ನೀನು ಅಪತಿ, ಹೇ ಕಲ್ಯಾಣಿ ಅಪತಿರ್ಹ್ಯಸಿ. ಆ ಸಂದರ್ಭದಲ್ಲಿ ದುಷ್ಟನಾದ ದುಶ್ಯಾಸನ ದ್ರೌಪದಿ ದೇವಿಯ ಕೇಶವನ್ನು ಹಿಡಿದುಕೊಂಡು ತುಂಬಿದ ಸಭೆಯಲ್ಲಿ ಎಳೆದುಕೊಂಡು ಬಂದಿದ್ದಾನೆ. ಅಷ್ಟೇ ಅಲ್ಲ, ಆ ದ್ರೌಪದಿ ದೇವಿಯ ವಸ್ತ್ರವನ್ನೂ ಕೂಡ ಅಪಹರಣ ಮಾಡ್ತಾ ಇದ್ದಾನೆ. ಆದರೆ ನವಾರಯಾಮಾಸ ನೃಪಸ್ನುಷಾಯ, ತನ್ನ ಸೊಸೆಯಾದ ದ್ರೌಪದಿ ದೇವಿಯ ವಸ್ತ್ರಾಪಹರಣ ಆಗ್ತಾ ಇದ್ದರೂ ಕೂಡ ಮಾವನಾದ ಧೃತರಾಷ್ಟ್ರ ಅದನ್ನು ತಡೀಲಾರದೆ ಸುಮ್ಮನೆ ಕೂತಿದ್ದಾನಲ್ಲ, ಇದತ್ಯಂತ ಅಧರ್ಮದ ಕೆಲಸ. ದ್ರೌಪದಿ ದೇವಿ ಹೇಳ್ತಾಳೆ, ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ವರ್ಣನೆ ಮಾಡ್ತಾರೆ, ಅವೃದ್ಧ ಮಂಡಿತಾಂ ನೈವ ಸಭೇತ್ಯಾಹುರು ಮನೀಷಿಣಃ. ಇಂಥ ತುಂಬಿದ ಸಭೆಯಲ್ಲಿ ಅನೇಕ ಜ್ಞಾನಿಗಳು ಈ ಅಧರ್ಮವನ್ನು ತಡೀತಾರೆ ಅಂತ ನಾನು ಅನ್ಕೊಂಡಿದ್ದೆ. ಅದನ್ನು ನೀವ್ಯಾರೂ ಕೂಡ ಜ್ಞಾನಿಗಳೇ ಅಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಅವೃದ್ಧರು, ಅಜ್ಞಾನಿಗಳು. ಇಂಥ ಅಜ್ಞಾನಿಗಳು ತುಂಬಿರತಕ್ಕಂಥ ಈ ಸಭೆಯೇ ಅಲ್ಲ ಅಂತ ಹೇಳಿ ದ್ರೌಪದಿ ದೇವಿ ಅಲ್ಲಿ ತುಂಬಾ ಸಿಟ್ಟಿನಿಂದ ಮಾತನಾಡ್ತಾಳೆ ಅಂತ ಆಚಾರ್ಯರು ಕೂಡ ವರ್ಣನೆಯನ್ನು ಮಾಡ್ತಾರೆ. ಹೀಗೆ ಈ ಒಂದು ಕಾರಣದಿಂದಲೂ ಕೂಡ ವಿದುರ ತೀರ್ಥಯಾತ್ರೆಗೆ ಹೋಗಲಿಕ್ಕೆ ಕಾರಣ ಆಯಿತು. ಅಷ್ಟೇ ಅಲ್ಲ, ದ್ಯೂತೆ ತ್ವಧರ್ಮೇಣ ಜಿತಸ್ಯ ಸಾಧೋ ಸತ್ಯಾವಲಂಬಸ್ಯ ವನಾಗತಸ್ಯ ನ ಯಾಚತೋದಾಪ್ಸಮಯೇನ ದಾಯಂ ತಮೋಜುಷಾಣೋ ಯದಜಾತ ಶತ್ರೋಃ. ಅಜಾತಶತ್ರೋಃ, ಅಧರ್ಮದಿಂದ ದ್ಯೂತದಲ್ಲಿ ಪಗಡೆ ಆಟದಲ್ಲಿ ಪಾಂಡವರನ್ನ
ಸೋಲಿಸಿ ವನವಾಸ ಅಜ್ಞಾತವಾಸಕ್ಕೆ ಅಟ್ಟಿದ್ದಾರೆ. ಮುಗಿದ ಮೇಲೆ ಅವರಿಗೆ ನಿಜವಾಗಿಯೂ ಕೂಡ ಪಿತೃ ಸಂಬಂಧಿಯಾದ ಸಂಪತ್ತು ಅವರಿಗೆ ಪ್ರಾಪ್ತ ಆಗಬೇಕಾಗಿತ್ತು. ಆದರೆ ತಮೋಜುಷಾಣ ಅಜ್ಞಾನವನ್ನೇ ಆಶ್ರಯಿಸಿರ್ತಕ್ಕಂತಹ ಈ ಧೃತರಾಷ್ಟ್ರ ಅವನ ಮಕ್ಕಳು ಅವರಿಗೆ ಕೊಡಬೇಕಾದ ಸಂಪತ್ತನ್ನು ಕೊಡಲಿಲ್ಲ. ಯಾಚತಹನ ಅದ ಯುಧಿಷ್ಠಿರ ಆದರೂ ಎಂಥ ಒಬ್ಬ ಒಳ್ಳೆಯ ವ್ಯಕ್ತಿ, ಅಜಾತಶತ್ರು, ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂತ ಅಪೇಕ್ಷೆಯನ್ನು ಪಟ್ಟವನೇ ಅಲ್ಲ. ಸದಾಕಾಲ ಭದ್ರಂ ಭದ್ರಮಿತಿ ಬ್ರೂಯಾತ್ ಭದ್ರಮಿತ್ತೇವ ವಾವದೇ ಅನ್ನೋ ಮಾತಿನಂತೆ ಸದಾಕಾಲ ಎಲ್ಲರಿಗೂ ಕೂಡ ಒಳ್ಳೆಯದೇ ಆಗಲಿ ಅಂತ ಅಪೇಕ್ಷೆಯನ್ನು ಪಟ್ಟವನು. ಈ ಕಾರಣದಿಂದಲೇ ಅಜಾತಶತ್ರು ಆಗಿದ್ದಾನೆ. ಹಾಗೆ ಸಾಧು ಸತ್ಯಾವಲಂಬಸ್ಯ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ದಾನ ಯೋಗ್ಯ ಹೇತವ ಇಮೆ. ಯಾವುದು? ಸಾಧುತ್ವ, ಸತ್ಯಾವಲಂಬತ್ವ, ಅಜಾತ ಶತ್ರುತ್ವ. ನಾವೇನಾದರೂ ಒಬ್ಬ ಪುರುಷನಿಗೆ ದಾನವನ್ನು ಕೊಡ್ತೇವೆ ಅಂತ ಹೇಳಿದರೆ ಅವನಲ್ಲಿ ಮುಖ್ಯವಾಗಿ ಇರಬೇಕಾದ ಗುಣ ಸಾಧುತ್ವ, ಒಳ್ಳೆಯವನಾಗಿರಬೇಕು. ದುಷ್ಟನಿಗೆ ಯಾವತ್ತೂ ಕೂಡ ದಾನವನ್ನು ಕೊಡಲಿಕ್ಕೆ ಹೋಗಬಾರದು. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅನ್ನೋ ಮಾತಿನಂತೆ ದಾನವನ್ನು ಇಸ್ಕೊಳ್ತಕ್ಕಂತಹ ವ್ಯಕ್ತಿಯ ಗುಣಕ್ಕೆ ಅನುಸಾರವಾಗಿ ದಾನವನ್ನು ಕೊಟ್ಟ ವ್ಯಕ್ತಿಗೆ ಅದರ ಫಲ ದೊರಕತ್ತೆ. ಹಾಗಾಗಿ ದಾನ ಕೊಡ್ತಕ್ಕಂಥ ವ್ಯಕ್ತಿ, ದಾನವನ್ನು ಇಸ್ಕೊಳ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದರೆ ಅತ್ಯಂತ ಸಾಧುವಾಗಿರಬೇಕು ಅವನು. ಮತ್ತೆ ಸತ್ಯಾವಲಂಬಸ್ಯ, ಸತ್ಯದ ಮಾರ್ಗದಲ್ಲೇ ಸದಾಕಾಲ ಅವನು ಇರಬೇಕು. ಧರ್ಮ ಮಾರ್ಗವನ್ನು ಬಿಟ್ಟು, ಸತ್ಯದ ಮಾರ್ಗವನ್ನು ಬಿಟ್ಟು ಸದಾಕಾಲ ಜೀವನ ಪೂರ್ತಿ ಸುಳ್ಳನ್ನೇ ಆಡ್ತಾ, ಅಧರ್ಮವನ್ನೇ ಅನುಷ್ಠಾನ ಮಾಡ್ತಾ ಯಾರು ಇರ್ತಾರೋ ಇಂಥ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ದಾನವನ್ನು ಮಾಡಲಿಕ್ಕೆ ಹೋಗಬಾರದು. ಹಾಗಾಗಿ ವಿಜಯಧ್ವಜ ತೀರ್ಥರು ಈ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ದಾನವನ್ನು ಇಸ್ಕೊಳ್ತಕ್ಕಂಥ ವ್ಯಕ್ತಿಯಲ್ಲಿ ಇರಬೇಕಾದ ಗುಣ ಯಾವುದು ಅನ್ನೋದನ್ನು ನಮಗೆ ಸೂಚನೆ ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದಾಯಂ ಪಾಂಡವರಿಗೆ ಸಲ್ಲಬೇಕಾದದ್ದು ಸ್ವಸ್ಯ ಪ್ರಾಪ್ತಿಯೋಗ್ಯಂ ಪಿತೃಧನಂ ವನವಾಸ ಅವಸಾನ ಸಮಯೇ ನ ಅದಾತ್ ಇತಿ ಯತ್ ತಸ್ಮಾ. ಪಾಂಡವರಿಗೆ ವನವಾಸ ಅಜ್ಞಾತವಾಸದ ಕೊನೆಯ ಘಟ್ಟದಲ್ಲಿ ಅವರ ಪಿತ್ರಾರ್ಜಿತವಾದ ಸಂಪತ್ತು ನ್ಯಾಯಯುತವಾಗಿ ಅವರಿಗೆ ದಕ್ಕಬೇಕಾಗಿತ್ತು. ಆದರೆ ಅದನ್ನು ಅವರು ಕೊಡಲಿಲ್ಲ. ಈ ಕಾರಣದಿಂದಲೂ ಕೂಡ ವಿದುರನು ತೀರ್ಥಯಾತ್ರೆಗೆ ಹೊರಟ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾಲ್ಕನೇ ಕಾರಣ ತುಂಬ ಪ್ರಧಾನವಾದದ್ದು. ಯದಾತು ಪಾರ್ಥ ಪ್ರಹಿತ ಸಭಾಯಾಂ ಜಗದ್ಗುರುರ್ಯಾನಿ ಜಗಾದ ಕೃಷ್ಣ ನತಾನಿ ಪುಂಸಾಂ ಅಮೃತಾಯ ನಾನಿ ರಾಜಾನುಮೇನೆ ಹತಪುಣ್ಯಲೇಶಃ. ಕೃಷ್ಣ ಪರಮಾತ್ಮ ಯಾಕೆ ವಿನಾಕಾರಣ ಸಂಬಂಧಿಕರ ಮಧ್ಯೆ ಗಲಾಟೆ ಆಗತ್ತೆ, ಈ ಗಲಾಟೆಯನ್ನು ತಪ್ಪಿಸೋದಕ್ಕೋಸ್ಕರ ಕೃಷ್ಣ ಪರಮಾತ್ಮ ಸಂಧಾನವನ್ನು ಮಾಡೋದಕ್ಕೋಸ್ಕರ ಅಂತ ಬರ್ತಾನೆ. ಯಾವ ರೀತಿಯಾಗಿ ಹೇಳ್ತಾನೆ ಕೃಷ್ಣ ಪರಮಾತ್ಮ? ಪುಂಸಾಂ ಅಮೃತಾಯಮಾನಾನಿ. ಕೃಷ್ಣ ಪರಮಾತ್ಮನ ಮಾತನ್ನು ಕೇಳಿದ್ದರೆ ಇವತ್ತಿನ ದಿನ ಕೌರವ ಪಾಂಡವರ ಮಧ್ಯೆ 18 ದಿನಗಳ ಪರ್ಯಂತ ಯುದ್ಧವೇ ನಡೀತಾ ಇರಲಿಲ್ಲ.
ಆದರೆ ಅಂಥ ಕರ್ಣಕ್ಕೆ ಕಿವಿಗೆ ಅಮೃತಪ್ರಾಯವಾಗಿರತಕ್ಕಂಥ ಮಾತನ್ನು ಕೃಷ್ಣ ಪರಮಾತ್ಮ ಹೇಳಿದರೂ ಕೂಡ ಯುದ್ಧ ಬೇಡ, ವಿನಾಕಾರಣ ಯುದ್ಧ ಮಾಡಿದರೆ ಆಗ ಅನೇಕ ಅನರ್ಥಗಳು ಉಂಟಾಗತ್ತೆ, ಆದ್ದರಿಂದ ಅವರಿಗೆ ನ್ಯಾಯವಾಗಿ ದಕ್ಕಬೇಕಾದದ್ದನ್ನು ಕೊಟ್ಟು ಬಿಡಿ ಅಂತ ಹೇಳಿದರೂ ಕೂಡ ನ ಅನುಮೇನೇ ರಾಜ ಹತಪುಣ್ಯಲೇಶಃ. ವೇದವ್ಯಾಸದೇವರು ಹೇಳ್ತಾರೆ, ಹತಪುಣ್ಯಲೇಶಃ, ಯಾವಾಗ ಕೃಷ್ಣ ಪರಮಾತ್ಮನ ಮಾತನ್ನು ಕೇಳಲಿಲ್ವೋ ಆಗ ಇವನ ಪುಣ್ಯ ಎಲ್ಲವೂ ಕೂಡ ನಷ್ಟ ಆಯಿತು. ಮೊದಲೇ ಸಂಪಾದನೆ ಮಾಡಿರೋ ಪುಣ್ಯನೇ ಸ್ವಲ್ಪ ಇತ್ತು, ಪಾಪವೇ ಜಾಸ್ತಿ ಇತ್ತು. ಅಲ್ಪ ಸಂಪಾದನೆ ಮಾಡಿದ ಯಾವ ಪುಣ್ಯ ಇದೆನೋ ಆ ಪುಣ್ಯವೂ ಕೂಡ ನಷ್ಟ ಆಯಿತು ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅನೇನ ಪಾಪಂ ಬಹುಲಂ ಪುಣ್ಯಂ ಅಲ್ಪಂ ತದಪಿ ನಷ್ಟಮಿತ್ಯುಕ್ತಂ ಭವತಿ. ಸಂಪಾದನೆ ಮಾಡಿರೋ ಪುಣ್ಯವೇ ತುಂಬ ಕಮ್ಮಿ ಇತ್ತು, ಅದೂ ಕೂಡ ನಷ್ಟ ಆಯಿತು. ಯಾಕೆ? ಕೃಷ್ಣ ಪರಮಾತ್ಮನ ಮಾತನ್ನು ಕೇಳದೇ ಇರೋ ಕಾರಣದಿಂದ. ಅದಕ್ಕೆ ವಿಜಯಧ್ವಜ ತೀರ್ಥರು ಹೇಳ್ತಾರೆ, ಗುರುಮಾತ್ರಸ್ಯ ವಾಕ್ಯಂ ಗ್ರಾಹ್ಯಂ ಕಿಮು ಜಗದ್ಗುರೋಃ ಇತ್ಯಭಿಪ್ರಾಯೇಣ ತಥಾ ಉಕ್ತಂ. ನಮಗೆ ವಿದ್ಯೆಯನ್ನು ಉಪದೇಶ ಮಾಡತಕ್ಕಂಥ ಗುರುಗಳು ಯಾರಿದ್ದಾರೋ, ಮಾಡಿದ ಗುರುಗಳು ಯಾರಿದ್ದಾರೋ ಅವರ ಮಾತನ್ನೇ ಕೇಳಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅವರ ಮಾತನ್ನೇ ಉಲ್ಲಂಘನೆ ಮಾಡಿದರೆ ಅನೇಕ ವಿಧವಾದ ಪಾಪಗಳೆಲ್ಲವೂ ಕೂಡ ನಮಗೆ ಬರುತ್ತೆ. ಆಜ್ಞಾ ಗುರುಣಾಂ ಹವಿಚಾರಣೀಯ. ಗುರುಗಳ ಅಪ್ಪಣೆಯನ್ನು ಮಾಡಿದರು ಅಂತಾದರೆ ಹಿಂದು ಮುಂದೆ ವಿಚಾರವನ್ನು ಮಾಡದೆ ಅವರು ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡತಕ್ಕಂಥದ್ದು ಶಿಷ್ಯರ ಅವಶ್ಯ ಕರ್ತವ್ಯ. ಹಾಗಾಗಿ ಗುರುಗಳ ಮಾತನ್ನು ಉಲ್ಲಂಘನೆ ಮಾಡಿದ್ರೇ ತುಂಬ ಪಾಪ ಅಂತ ಹೇಳಿದಾಗ, ಇನ್ನು ಇಡೀ ಪ್ರಪಂಚಕ್ಕೆ ಜಗದ್ಗುರು ಆಗಿರತಕ್ಕಂಥ ಮಹಾನುಭಾವ ಶ್ರೀಕೃಷ್ಣ ಪರಮಾತ್ಮ, ಅಂಥ ಕೃಷ್ಣ ಪರಮಾತ್ಮನ ಮಾತನ್ನು ಕೇಳದೆ ಇದ್ದರೆ ಇನ್ನೇನಾದೀತು? ಹಾಗಾಗಿ ಅವಶ್ಯವಾಗಿ ಕೃಷ್ಣ ಪರಮಾತ್ಮನ ಮಾತನ್ನು ಕೇಳಬೇಕಾಗಿತ್ತು. ಆದರೆ ಅವನು ಉಪದೇಶಿಸಿದ ಮಾತನ್ನು ಕೇಳದೆ ಪಾಂಡವರಿಗೆ ಕೊಡಬೇಕಾದದ್ದನ್ನು ಕೊಡದೇ ಇದ್ದಾಗ ಈ ವಿದುರ ತೀರ್ಥಯಾತ್ರೆಗೆ ಒಂದು ತೀರ್ಥಯಾತ್ರೆಯನ್ನು ಮಾಡಲಿಕ್ಕೆ ಅವನು ಆರಂಭ ಮಾಡಿದ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಹೀಗೆ ವರ್ಣನೆಯನ್ನು ಮಾಡ್ತಾ ಮುಂದೆ ಎಲ್ಲೆಲ್ಲಿ ಅವನು ತೀರ್ಥಯಾತ್ರೆಯನ್ನು ಮಾಡ್ತಾನೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಇತ್ತಂ ವ್ರಜನ್ ಭಾರತಮೇವ ವರ್ಷನ್ ಕಾಲೇನ ಯಾವದ್ಗತವಾನ್ ಪ್ರಭಾಸಂ ತಾವಚ್ಛಾಸಕ್ಷಿತಿಮೇಕಚಕ್ರಾಂ ಏಕಾತಪತ್ರಾಮಜಿತೇನ ಪಾರ್ಥಃ. ಎಲ್ಲೆಲ್ಲಿ ಹೋಗ್ತಾನೆ? ಅನೇಕ ತೀರ್ಥಕ್ಷೇತ್ರಗಳಿಗೆ ಅವನು ಪ್ರಯಾಣವನ್ನು ಮಾಡ್ತಾನೆ. ಸರಿತ್ಸರಸ್ಸು ಭಾಗವತ ಇಲ್ಲಿ ಒಂದು ನಿರೂಪಣೆಯನ್ನು ಮಾಡ್ತಾ ವಿದುರರು ಎಲ್ಲೆಲ್ಲಿ ತೀರ್ಥಯಾತ್ರೆಯನ್ನು ಮಾಡಿದರು ಅಂತ ಹೇಳಬೇಕಾದ್ರೆ ಅನೇಕ ಉತ್ತಮವಾದ ನದಿಗಳಿರ್ತಕ್ಕಂಥ ಸ್ಥಳ, ಭಗವಂತನ ಸನ್ನಿಧಾನ, ಸ್ವಯಂ ವ್ಯಕ್ತ ಕ್ಷೇತ್ರ, ಇಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಸರಿತ್ಸು ಗೋದಾವರಿಯಾದಿ ನದೀಷು ಸರಸ್ಸು ಪುಷ್ಕರಾದಿಷು ಅನಂತಸ್ಯ ಹರೇಹೇ ಲಿಂಗೈಃ ಪ್ರತಿಮಾಭಿಭಿಃ ಸಮ್ಯಗಲಂಕೃತೇಷು. ಇಷ್ಟು ಸ್ಥಳಗಳಲ್ಲಿ ವಿದುರರು ತೀರ್ಥಯಾತ್ರೆಯನ್ನು ಮಾಡ್ತಾರೆ. ಗೋದಾವರಿ ನದಿ, ಗೋದಾ, ಗೌತಮಿ, ಅನೇಕ ನಾಮಗಳಿಂದ ಪ್ರಸಿದ್ಧವಾಗಿರತಕ್ಕಂತಹ ನದಿ ಅದು ಗೋದಾವರಿ ನದಿ. ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಷಣ್ಮಾಸ ಫಲದ ಗೋದಾ ವತ್ಸರಸ್ಯತು ಜಾಹ್ನವಿ. ಒಂದು ಬಾರಿ ಭಗವಂತನ ಪಾದದಿಂದ ಉದಿಸಿದ ಗಂಗಾ ನದಿಯಲ್ಲಿ ಅವಗಾಹನ ಸ್ನಾನವನ್ನು ಮಾಡಿದರೆ, ಒಂದು ವರ್ಷಗಳ ಕಾಲ ನಿರಂತರ ಯಜ್ಞ ಮಾಡಿದರೆ ಯಾವ ಪುಣ್ಯ ನಮಗೆ ದೊರಕತ್ತೋ ಆ ಪುಣ್ಯ
ಒಂದು ದಿನ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನಮಗೆ ದೊರಕತ್ತೆ. ಷಣ್ಮಾಸ ಫಲದ ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ 6 ತಿಂಗಳುಗಳ ಕಾಲ ನಿರಂತರ ಯಜ್ಞವನ್ನು ಮಾಡಿದರೆ ಯಾವ ಪುಣ್ಯ ದೊರಕತ್ತೋ ಆ ಪುಣ್ಯ ಒಂದು ದಿನ ಗೋದಾವರಿ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನಮಗೆ ಬರುತ್ತೆ. ಗೌತಮರ ತಪಶಕ್ತಿಯಿಂದ ಭೂಮಂಡಲದಲ್ಲಿ ಭಗೀರಥನ ಪ್ರಯತ್ನದಿಂದ ಭೂಮಂಡಲಕ್ಕೆ ಗಂಗಾ ದೇವಿ ಬಂದರೆ, ಗೌತಮರ ಪ್ರಯತ್ನದಿಂದ ಭೂಲೋಕಕ್ಕೆ ಬಂದಿರತಕ್ಕಂತಹದ್ದು ಗೌತಮಿ ಅಥವಾ ಗೋದಾವರಿ ಅನ್ನುವಂತಹ ನದಿ. ಅವರ ಆಶ್ರಮದಲ್ಲಿ ಇದ್ದ ಋಷಿಗಳೇ ಮಾಡಿರ್ತಕ್ಕಂಥ ಅನರ್ಥದ ಕೆಲಸದಿಂದ ಗೋಹತ್ಯೆಯ ಪಾಪ ತನಗೆ ಒದಗಿ ಬಂದಿದೆ. ತಾನು ಅಯೋಗ್ಯನಾಗಿದ್ದೇನೆ. ಯಾವಾಗ ಮತ್ತೆ ಪುನಃ ಆ ಗೋವಿನ ಮೇಲೆ ವಿಷ್ಣುಪಾದೋದ್ಭವಿಯಾದ ಗಂಗೆಯ ನೀರಿನ ಸ್ಪರ್ಶ ಆ ಹಸುಗಳಿಗೆ ಆಗತ್ತೋ ಆಗ ನಾನು ಪವಿತ್ರ ಆಗ್ತೇನೆ, ಆಗ ನನಗೆ ಪಾಪ ಹೋಗುತ್ತೆ ಅಂತ ಅಂದುಕೊಂಡು ದೀರ್ಘಕಾಲದ ತನಕ ತಪಸ್ಸನ್ನು ಆಚರಣೆ ಮಾಡಿ ಆ ಗೋವಿನ ಪ್ರಾಣವನ್ನು, ಆ ಗೋವಿಗೋಸ್ಕರ ಆ ಗಂಗೆಯನ್ನು ಭೂಮಿಗೆ ತರಿಸಿರತಕ್ಕಂತಹ ನದಿಯೇ ಅದೇ ಇವತ್ತಿನ ದಿನ ಗೋದಾವರಿ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಗೌತಮರಿಗೋಸ್ಕರ ಬಂದಿರೋ ಕಾರಣದಿಂದ ಗೌತಮಿ ಅಂತನೂ ಕೂಡ ಆ ನದಿಗೆ ಹೆಸರಿದೆ. ಇಂಥ ಅನೇಕ ಪ್ರಸಿದ್ಧವಾಗಿರತಕ್ಕಂತಹ ತೀರ್ಥಕ್ಷೇತ್ರಗಳಲ್ಲಿ ವಿದುರರು ಯಾತ್ರೆಯನ್ನು ಮಾಡ್ತಾರೆ. ಇಲ್ಲಿ ವರ್ಣನೆಯನ್ನು ಮಾಡ್ತಾ ಹೇಳ್ತಾರೆ, ಭಾರತಮೇವ ವರ್ಷಂ ವ್ರಜನ್, ಭರತಖಂಡದಲ್ಲೇ ತೀರ್ಥಯಾತ್ರೆಯನ್ನು ಮಾಡಿದರು ವಿದುರರು ಅಂತ ಹೇಳ್ತಾರೆ. ಯಾಕೆ? ಕರ್ಮಭೂಮಿತ್ವ, ಭರತಖಂಡವೇ ಕರ್ಮಭೂಮಿ. ಮಾಡಿದ ಸಕಲ ಕರ್ಮಕ್ಕೂ ಸಂಪೂರ್ಣ ಪುಣ್ಯ ನಮಗೆ ದೊರಕಬೇಕು ಅಂತಾದರೆ ಅದು ಕರ್ಮಭೂಮಿಯಾಗಿದ್ದರೆ ಮಾತ್ರ ಸಾಧ್ಯ. ಅದು ಭರತಖಂಡ ಮಾತ್ರ. ಭಗವಂತನ ಅನೇಕ ಅವತಾರಗಳು, ಅನೇಕ ಸಿದ್ಧರು, ಅನೇಕ ಯೋಗಿಗಳು, ವಾಯುದೇವರ 3ನೇ ಅವತಾರರಾಗಿರ್ತಕ್ಕಂಥ ಮಧ್ವಾಚಾರ್ಯರು, ಇವರೆಲ್ಲರೂ ಕೂಡ ಅವತಾರ ಮಾಡಿರ್ತಕ್ಕಂಥ ಸ್ಥಳ ಈ ಭರತಖಂಡ ಆಗಿದೆ. ಆದ್ದರಿಂದ ಈ ಕರ್ಮಭೂಮಿಯಾದ ಭರತಖಂಡದಲ್ಲಿಯೇ ನಾವು ತೀರ್ಥಯಾತ್ರೆಯನ್ನು ಮಾಡಬೇಕು, ಹೊರತು ಬೇರೆ ಎಲ್ಲಿಯೂ ಕೂಡ ಮಾಡಬಾರದು ಅಂತ ಹೇಳಿ ಅವರು ಈ ಭರತಖಂಡದಲ್ಲಿ ತೀರ್ಥಯಾತ್ರೆಯನ್ನು ಮಾಡಿದರು ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನು ಮಾಡ್ತಾರೆ. ಹೀಗೆ ಮುಂದೆ ಸಂಚಾರವನ್ನು ಮಾಡ್ತಾ ಸರಸ್ವತಿ ನದಿ, ಹಾಗೆ ಯಮುನಾ ನದಿ, ಅನೇಕ ಸ್ಥಳಗಳಲ್ಲಿ ಯಾತ್ರೆಯನ್ನು ಮಾಡ್ತಾ ಅವರು ಹೋಗ್ತಾರೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ಹೀಗೆ ವಿಜಯಧ್ವಜ ತೀರ್ಥರ ಈ ವ್ಯಾಖ್ಯಾನದಲ್ಲಿ ಇಂತಹ ಅನೇಕ ವೈಶಿಷ್ಟ್ಯವನ್ನು ನಾವು ನೋಡ್ತಾ ಭಾಗವತದ ಮುಂದಿನ ಘಟ್ಟಗಳಲ್ಲಿ ಮುಂದೆ ಭಗವಂತನ ವರಾಹಾವತಾರದ ವರ್ಣನೆ, ಕಥಮೇನಾಂ ಸಮುನ್ನೇಷ್ಯೆ, ಭೂಮಿ ಕೆಳಗಡೆ ಹೋಗಿಬಿಟ್ಟಿದೆ, ಮುಳುಗಿಬಿಟ್ಟಿದೆ. ಕಥಮೇನಾಂ ಸಮುನ್ನೇಷ್ಯೆ, ಹೇಗ್ತಾನೆ ಈ ಭೂಮಿಯನ್ನು ಎತ್ತೋದು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ವರಾಹಾವತಾರವನ್ನು ತಾಳ್ತಾನೆ. ವರಾಹಾವತಾರವನ್ನು ತಾಳಿ ಭಾಗವತ ವರ್ಣನೆ ಮಾಡುತ್ತೆ, ಗಜಮಾತ್ರ ಪ್ರವವೃಧೆ, ಹುಟ್ಟಿದ ತಕ್ಕಡವೇ ಆನೆಯಷ್ಟು ದೊಡ್ಡದ ಗಾತ್ರದ ರೂಪದಲ್ಲಿ ತನ್ನ ದೇಹವನ್ನು ಬೆಳೆಸ್ಕೋತಾನಂತೆ ಆ ವರಾಹರೂಪಿ ಪರಮಾತ್ಮ. ಹೀಗೆ ನೀರಿನಲ್ಲಿ ಮುಳುಗಿ ಹೋದ ಆ ಭೂಮಿಯನ್ನು ಎತ್ತಿ ಹಿರಣ್ಯಾಕ್ಷನೆಂಬ ದೈತ್ಯನನ್ನು ಸಂಹಾರ ಮಾಡಿ ಈ ಭೂಮಿಯನ್ನು ಎತ್ತಿ ನಮಗೆಲ್ಲರಿಗೂ ಕೂಡ ವಾಸಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಮಹಾನುಭಾವ ಅದು ವರಾಹರೂಪಿ ಪರಮಾತ್ಮ. ಈ ಕಥೆಯ ಮೂಲಕ ನಮಗೆ ಏನು ಸಂದೇಶ ಕೊಡುತ್ತೆ ಭಾಗವತ ಅಂತ ಹೇಳಿದರೆ, ಯಾವ ರೀತಿ ಈ ಭೂಮಂಡಲವೇ ನೀರಿನಲ್ಲಿ ಮುಳುಗಿದಾಗ ಮುಳುಗಿದ ಭೂಮಂಡಲವನ್ನು ಎತ್ತಿ ವಾಸಕ್ಕೆ ಅನುಕೂಲ ಹೇಗೆ ಮಾಡಿ ಕೊಟ್ಟೆನೋ ಹಾಗೆ ಈ ಸಂಸಾರದಲ್ಲಿ ಮುಳುಗಿರತಕ್ಕಂಥ ನಮ್ಮನ್ನೂ ಕೂಡ ಪರಮಾತ್ಮ ಇದೇ ರೀತಿಯಾಗಿ ಎತ್ತುತ್ತಾನೆ ಅನ್ನೋ ಸಂದೇಶವನ್ನು ಈ ರೀತಿಯಾಗಿ ನಮಗೆ ವರಾಹಾವತಾರದ ಚಿಂತನೆಯಿಂದ ನಾವು ಮಾಡಬಹುದಾಗಿದೆ. ಮುಂದೆ ಕರ್ದಮ ಪ್ರಜಾಪತಿಗಳು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು
ಮಾಡಿದಾಗ ಅನೇಕ ದೀರ್ಘಕಾಲದ ತನಕ ತಪಸ್ಸನ್ನು ಮಾಡ್ತಾರೆ. ಸರಸ್ವತಿ ನದಿ ತೀರದಲ್ಲಿ ತಪಸ್ಸನ್ನು ಮಾಡ್ತಾರೆ. ಭಗವಂತ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದಂಥ ಸಂದರ್ಭದಲ್ಲಿ ಮದುವೆ ಆಗಬೇಕು ಅಂತ ನನಗೆ ಮನಸ್ಸಾಗಿದೆ ಅಂತ ಕೇಳ್ತಾರೆ. ಎಲ್ಲೆಲ್ಲೋ ಹೋಗ್ಲಿಕ್ಕೆ ಹೋಗಬೇಡ ಮದುವೆ ಆಗೋದಕ್ಕೋಸ್ಕರ, ನಿನ್ನನ್ನೇ ಒಬ್ಬ ರಾಜ ತನ್ನ ಮಗಳನ್ನು ಮದುವೆ ಮಾಡಿಕೊಡೋದಕ್ಕೋಸ್ಕರ ಬರ್ತಾನೆ ಅಂತ ಹೇಳ್ತಾರೆ. ಹೀಗೆ ಹೇಳಿದಂಥ ಸಂದರ್ಭದಲ್ಲಿ ಸ್ವಯಂಭುವ ಮನು, ಶತರೂಪಾ ದೇವಿ ಇವರ ಮಗಳೇ ದೇವಹೂತಿಯಾಗಿರ್ತಾಳೆ. ದೇವಹೂತಿ ಕರ್ದಮ ಪ್ರಜಾಪತಿಗಳನ್ನು ಮದುವೆ ಆಗ್ತಾಳೆ. ಇಂಥ ಆಶ್ಚರ್ಯ ಅಂದರೆ, ಕರ್ದಮ ಪ್ರಜಾಪತಿಗಳ ಮದುವೆ ಆಗಿ ದೀರ್ಘಕಾಲದ ತನಕ ಅವಳೇನೂ ಕೂಡ ಸುಖವನ್ನು ಅನುಭವಿಸಲಿಲ್ಲ. ಸದಾಕಾಲ ಪತಿ ಸೇವೆಯನ್ನೇ ಮಾಡ್ತಾ ಇದ್ಲು. ಹೇಳ್ತಾರೆ, ಭಾಗವತ ವರ್ಣನೆಯನ್ನು ಮಾಡುತ್ತೆ, ನಿತ್ಯಂ ಪರ್ಯಚರ ಪ್ರೀತ್ಯ ಭವಾನೀವ ಭವಂ ಪ್ರಭುಂ ಶುಶ್ರೂಷಯ ಸೌಹೃದೇನ ವಾಚಾ ಮಧುರಯ ಪ್ರಭೋ. ಅದೆಂಥ ಸೇವೆಯನ್ನ ಮಾಡಿದ್ಲು. ಪತಿಮಿಂಗಿತ ಕೋವಿದ, ತನ್ನ ಗಂಡನ ಅಭಿಪ್ರಾಯವನ್ನು ತಿಳಿದಂತಹ ಆ ದೇವಹೂತಿ ತನ್ನ ಅಪ್ಪನ ಮನೆಯಲ್ಲಿ ಯಾವ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿದ್ದಳೋ ಅದೆಲ್ಲವನ್ನೂ ಕೂಡ ಮರೆತು, ಇನ್ನು ಮುಂದೆ ನಾನು ನನ್ನ ಗಂಡನ ಮಡದಿಯಾಗಿದ್ದೇನೆ, ಹಾಗಾಗಿ ಅವನ ಸೇವೆಯೇ ನನಗೆ ತಾರಕ ಆಗತ್ತೆ, ಹಾಗಾಗಿ ಗಂಡನ ಸೇವೆ ಹೊರತುಪಡಿಸಿದರೆ ಬೇರೆ ಯಾವ ಕೆಲಸವನ್ನು ಕೂಡ ನಾನು ಮಾಡಲಾರೆ ಅಂತ ಹೇಳಿ ಸುಮಾರು 80 ವರ್ಷಗಳ ಕಾಲ ಬರೀ ಗಂಡನ ಸೇವೆಯನ್ನು ಮಾಡ್ತಾಳೆ. ಅದೆಂಥ ಸೇವೆ ಅಂತ ಹೇಳಿದರೆ ಭಾಗವತ ವರ್ಣನೆ ಮಾಡುತ್ತೆ, ಭವಾನಿ ಇವ ಭವಂ ಪ್ರಭುಂ. ಪಾರ್ವತೀ ದೇವಿ ರುದ್ರದೇವನನ್ನು ಯಾವ ರೀತಿ ಸೇವೆ ಮಾಡಿದಳೋ ಆ ರೀತಿ ಕರ್ದಮ ಪ್ರಜಾಪತಿಗಳ ಸೇವೆಯನ್ನು ದೇವಹೂತಿ ಮಾಡ್ತಾಳೆ. ಪ್ರತಿನಿತ್ಯ ಸ್ನಾನ ಮಾಡೋದು, ಮೂಗು ಹಿಡ್ಕೊಂಡು ಕೂಡೋದು, ಇವಳು ಅವ್ರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡೋದು. ಒಂದು ಮಾತಿಲ್ಲ, ಕಥೆ ಇಲ್ಲ. ನಮ್ಮ ಹೆಂಡಂದ್ರೊಟ್ಟಿಗೆ ಒಂದು ದಿನ ಅಲ್ಲ, ಒಂದು ಗಂಟೆ ಮಾತನಾಡಲಿಲ್ಲ ಅಂತ ಹೇಳಿಬಿಟ್ರೆ ಯಾವ ಪರಿಸ್ಥಿತಿಯನ್ನು ಗಂಡಂದ್ರೆ ಅನುಭವಿಸ್ತಾರೆ ಅಂತ ನಾವೆಲ್ಲ ನೋಡ್ತೇವೆ ಈಗಿನ ಕಾಲದಲ್ಲಿ. ಆದರೆ 80 ವರ್ಷಗಳ ಕಾಲ, ದೀರ್ಘಕಾಲದ ತನಕ ಗಂಡ ಒಂದೇ ಒಂದು ಕೂಡ ದೇವಹೂತಿ ಹತ್ರ ಮಾತನಾಡಲಿಲ್ಲ ಅಂತ ಬಿಟ್ಟರೆ ದೇವಹೂತಿಯ ತಾಳ್ಮೆ ಎಂತಹದ್ದು ಆಲೋಚನೆಯನ್ನು ಮಾಡಬೇಕು ನಾವು. ಹೀಗೆ ದೀರ್ಘಕಾಲದ ತನಕ ತಪಸ್ಸನ್ನು ಮಾಡಿದಾಗ ಆಗ ಕರ್ದಮ ಪ್ರಜಾಪತಿಗಳು ಅವಳ ಸೇವೆಗೆ ಮೆಚ್ಚಿ ಹೇಳ್ತಾರೆ, ಹೋಗಿ ಸರೋವರದಲ್ಲಿ ಸ್ನಾನವನ್ನು ಮಾಡಿಕೊಂಡು ಬಾ ಅಂತ ಹೇಳ್ತಾರೆ. ಸರೋವರದಲ್ಲಿ ಹೋಗಿ ನೀನು ಸ್ನಾನವನ್ನು ಮಾಡಿಕೊಂಡು ಬಾ. ಹೋಗ್ತಾಳೆ, ಸರೋವರಕ್ಕೆ ಹೋಗ್ತಾಳೆ. ಸರೋವರದಲ್ಲಿ ಅಷ್ಟೊತ್ತಿಗಾಗಲೇ ಅವಳು ಕೂದಲು ಸುಕ್ಕಟ್ಟಿತ್ತು, ಮುಖ ಬಾಡಿ ಹೋಗಿತ್ತು, ಒಳ್ಳೆ ಮುದುಕಿ ಥರ ಆಗಿಬಿಟ್ಟಿದ್ಲು. ವೃದ್ಧೆಯನ್ನು ನೋಡಿದ ಹಾಗೆ ಆಗ್ತಾ ಇತ್ತಂತೆ ಆ ದೇವಹೂತಿಯನ್ನು ನೋಡಿದಾಗ. ಆ ಸಂದರ್ಭದಲ್ಲಿ ಅವಳ ಸೇವೆಯನ್ನು ಮೆಚ್ಚಿ ಹೋಗಿ ನೀನು ಸರೋವರದಲ್ಲಿ ಸ್ನಾನವನ್ನು ಮಾಡಿಕೊಂಡು ಬಾ ಅಂತ ಹೇಳಿದಾಗ ಹೋಗ್ತಾಳೆ. ಆ ಸರೋವರದಲ್ಲಿ ಮುಳುಗಬೇಕು ಅಂತ ಕೆಳಗೆ ಹೋದಾಗ ಸಾವಿರಾರು ಜನ ಸೇವಿಕೆಯರು ಅವಳ ಸೇವೆಯನ್ನು ಮಾಡೋದಕ್ಕೋಸ್ಕರ ಸಿದ್ಧರಾಗಿ ಬಂದಿದ್ದಾರೆ. ಯಾರು ನೀವು ಅಂತ ಕೇಳಿದಾಗ ನಿಮ್ಮ ಮನೆಯವರಾದ ಕರ್ದಮ ಪ್ರಜಾಪತಿಗಳು ತಮ್ಮ ಸೇವೆಗೋಸ್ಕರ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಯಾವಾಗ ಆ ಸರೋವರದಲ್ಲಿ ಸ್ನಾನವನ್ನು ಮಾಡ್ತಾಳೋ, ಮಾಡಿ ಮೇಲೆ ಎದ್ದು ಬಂದಾಗ ಒಳ್ಳೆ 20 ವರ್ಷದ ನೂತನ ತರುಣಿಯಂತೆ ಆ ದೇವಹೂತಿ ಹೊಳಿತಾ ಇರ್ತಾಳೆ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಅವಳ ಆ ನವತಾರುಣ್ಯವನ್ನು ಬಂದದ್ದನ್ನು ನೋಡಿ ಖುಷಿಯಾಗಿರ್ತಕ್ಕಂತಹ ಕರ್ದಮ ಪ್ರಜಾಪತಿಗಳು ತಾವೂ ಕೂಡ ಯೌವನವನ್ನು ಪಡೆದು ದೇವಹೂತಿಗೆ ಸುಖವನ್ನು ಕೊಡಬೇಕು ಅಂತ ಹೇಳಿ ಅವಳಿಗೆ ಸಂಚಾರವನ್ನು ಮಾಡಿಸ್ತಾರಂತೆ. ಎಷ್ಟು ಸಂಚಾರ ಮಾಡಿಸ್ತಾರೆ! ಬಕ್ವಾಶ್ಚರ್ಯಂ ಮಹಾಯೋಗಿ ಸ್ವಾಶ್ರಮಾಯನ್ಯವರ್ತತ ವಿಭಜ್ಯ ನವಧಾತ್ಮಾನಂ ಮಾನವೀಂ ಸುರತೋತ್ಸಕಾಂ ರಾಮಾಂ ನಿರಮಯನ್ ರೇಮೆ ವರ್ಷಪೂಗಾನ್ ಮುಹೂರ್ತವತ್. ವರ್ಷಗಟ್ಟಲೆ ಸುಖವನ್ನು ಪಡಿಸಿದರೂ ಕೂಡ ಮುಹೂರ್ತವತ್, ಒಂದು ಮುಹೂರ್ತದಲ್ಲಿ ಆ ಸುಖವನ್ನು ಅನುಭವಿಸಿದಂಥ ಒಂದು ಅನುಭವವನ್ನು ಅವಳಿಗೆ ಕೊಡ್ತಾ ಇದ್ದಾರೆ. ವಿಭಜ್ಯ ನಮಧ ಆತ್ಮಾನಂ
ಅವರೇ ಒಂದು ತಮ್ಮ ಯೋಗ ಶಕ್ತಿಯಿಂದ ಪಡೆದುಕೊಂಡಿರತಕ್ಕಂಥ ವಿಮಾನವನ್ನು ಪಡೆದುಕೊಂಡು ಆಕಾಶ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರಂತೆ. ಸಂಚಾರ ಮಾಡ್ತಾ ಹೇಳ್ತಾ ಇದ್ದಾರೆ, ಶತಂ ವ್ಯತೀಯುಹು ಶರದಃ, 80 ವರ್ಷಗಳ ಕಾಲ ದೀರ್ಘಕಾಲ ಪತಿಸೇವೆಯನ್ನು ಮಾಡಿದ್ದಕ್ಕೆ ಕರ್ದಮ ಪ್ರಜಾಪತಿಗಳು ತಮ್ಮ ಮಡದಿಯಾದ ದೇವಹೂತಿಗೆ ಕೊಟ್ಟಂತಹ ಒಂದು ಫಲ, ದೀರ್ಘಕಾಲ 100 ವರ್ಷಗಳ ಕಾಲ ಆಕಾಶದಲ್ಲೇ ಭೂಮಿಯ ಸ್ಪರ್ಶವೇ ಆಗದೆ ಆಕಾಶದಲ್ಲೇ ಸುಖ ಪಡುವಂತೆ ಅನುಗ್ರಹವನ್ನು ಮಾಡ್ತಾರಂತೆ ಆ ಕರ್ದಮ ಪ್ರಜಾಪತಿಗಳು. ಶತಂ ವ್ಯತೀಯುಹು, 100 ವರ್ಷಗಳ ಕಾಲ ಕಳೆದು ಹೋಗ್ಬಿಡತ್ತೆ. ಅಷ್ಟು ದೀರ್ಘಕಾಲಗಳ ತನಕ ಆ ಇಬ್ಬರೂ ದಂಪತಿಗಳು ಅತ್ಯಂತ ಸುಖವನ್ನು ಅನುಭವಿಸ್ತಾರಂತೆ. ಹೀಗೆ 100 ವರ್ಷ ಕಳೆದ ಮೇಲೆ ಅಷ್ಟು ಆ ಹೊತ್ತಿನಲ್ಲೇ 10 ಜನ ಮಕ್ಕಳನ್ನು ಪಡ್ಕೋತಾರಂತೆ. 10 ಜನ ಮಕ್ಕಳನ್ನು ಪಡ್ಕೋತಾರಂತೆ. ಆ ಮಕ್ಕಳನ್ನು ಪಡ್ಕೊಂಡ ಮೇಲೆ ಮೊದಲೇ ಮದುವೆ ಆಗಬೇಕಾದ್ರೆ ಹೇಳಿದ್ರು ದೇವಹೂತಿ ಹತ್ರ, ನನಗೆ ಯಾವಾಗ ಮನಸ್ಸಾಗತ್ತೋ ನಾನು ಅವಾಗ ಕಾಡಿಗೆ ಹೋಗ್ತೇನೆ, ಈ ಷರತ್ತಿಗೆ ಒಪ್ಪಿಗೆ ಇದ್ದರೆ ನೀ ನನ್ನನ್ನು ಮದುವೆ ಆಗು, ಇಲ್ಲ ಅಂದರೆ ಬೇಡ. ಈಗಿನ ಕಾಲದಲ್ಲಿ ಈ ಕರ್ದಮ ಪ್ರಜಾಪತಿಗಳು ಈ ಕಾಲದಲ್ಲಿ ಇರಬೇಕಾಗಿತ್ತು. ನಾನು ಯಾವಾಗ ಮನಸ್ಸು ಬರುತ್ತೋ ಅವಾಗ ಮನೆಗೆ ಬರ್ತೇನೆ, ಯಾವಾಗ ಮನಸ್ಸು ಬರುತ್ತೋ ಅವಾಗ ಕಾಡಿಗೆ ಹೋಗ್ತೇನೆ ಅಂತ ಹೇಳಿದರೆ ನೀನೂ ಬೇಡ, ನಿನ್ನ ಸಹವಾಸವೂ ಬೇಡ ಅಂಥೇಳಿ ಲಗ್ನವೇ ಆಗ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ವರದಕ್ಷಿಣೆ ಕೊಡೋದು ಬಿಡಿ, ವಧು ದಕ್ಷಿಣೆ ಕೊಟ್ಟು ಮದುವೆ ಆಗ್ತೀವಿ ಅಂತ ಹೇಳಿದರೂ ಕೂಡ ಈ ಕಾಲದಲ್ಲಿ ವಧು ಅನ್ನೋದು ನಮಗೆ ಸಿಗ್ತಾ ಇಲ್ಲ. ಇಂಥ ಕಾಲ, ಈ ಸಂದರ್ಭ. ಆಗಿನ ಕಾಲ ಹೇಗಿತ್ತು? ಆ ಷರತ್ತಿಗೆ ಒಪ್ಪಿದ್ಲಂತೆ ದೇವಹೂತಿ. ಈ ಕಾರಣಕ್ಕೋಸ್ಕರವೇ ಆ ದೇವಹೂತಿಯನ್ನು ಅನೇಕ ರೀತಿಯಾಗಿ ಸುಖವನ್ನು ಕೊಡ್ತಾರೆ ಕರ್ದಮ ಪ್ರಜಾಪತಿಗಳು. ವೈರಾಗ್ಯ ಉಂಟಾಗತ್ತೆ. ಆ ಸಂದರ್ಭದಲ್ಲಿ ಕಾಡಿಗೆ ಹೊರಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಹೋಗ್ತಾರೆ. ದೇವಹೂತಿ ಕೇಳ್ತಾಳೆ, 10 ಜನ ಮಕ್ಕಳನ್ನು ಕೊಟ್ರಿ, ಅಥಾಪಿ ಮೇ ಪ್ರಪನ್ನಾಯ ಅಭಯಂ ದಾತುಮರ್ಹಸಿ. 10 ಜನ ಮಕ್ಕಳನ್ನು ಕೊಟ್ರಿ, ನೀವು ಬೇರೆ ಹೋಗ್ತಾ ಇದ್ದೀರಾ, 10 ಜನ ಹೆಣ್ಮಕ್ಕಳೇ, ಒಂದು ಗಂಡು ಮಗು ಆಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು, ಅದಕ್ಕೋಸ್ಕರ ನನಗೆ ಒಂದು ಪುತ್ರ ಸಂತಾನವನ್ನು ಅನುಗ್ರಹ ಮಾಡಬಾರ್ದಾ ಅಂತ ಕೇಳಿದಾಗ ಆಗ ಹೇಳ್ತಾರೆ, ಚಿಂತೆ ಮಾಡಲಿಕ್ಕೆ ಹೋಗಬೇಡ, ನಿನ್ನಲ್ಲೇ ಭಗವಂತ ಕಪಿಲನಾಮಕನಾಗಿ ಅವತಾರವನ್ನು ಮಾಡ್ತಾನೆ. ಆ ಕಪಿಲನಾಮಕ ಪರಮಾತ್ಮನೇ ನಿನಗೆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿ ನಿನ್ನನ್ನು ಉದ್ಧರಿಸ್ತಾನೆ. ತಂದೆ ತಾಯಿಯಿಂದ ಮಕ್ಕಳು ಉದ್ಧಾರ ಆಗಿರೋದನ್ನು ನಾವು ಕೇಳ್ತೇವೆ, ಆದರೆ ಮಗನಿಂದ ತಾಯಿ ಉದ್ಧಾರ ಆಗಿರ್ತಕ್ಕಂಥ ಮೊದಲನೇ ಕೇಸೇ ದೇವಹೂತಿ ಮತ್ತು ಕಪಿಲನಾಮಕ ಪರಮಾತ್ಮನ ಒಂದು ಸಂಪರ್ಕ. ಭಗವಂತ ಕಪಿಲನಾಮಕನಾಗಿ ಅವತಾರವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಉಪದೇಶ ಮಾಡ್ತಾನೆ ಕಪಿಲನಾಮಕ ಪರಮಾತ್ಮ. ಸತಾಂ ಪ್ರಸಂಗಾ ಭವಂತಿ ಹೃತ್ಕರ್ಣರಸಾಯನ ಕಥಾ ಅನಿಮಿತ್ತಾ ಭಾಗವತಿ ಭಕ್ತಿ ಸಿದ್ಧಾಗರೀಯಸಿ ಸಂಯೋಗ ಸಂಸ್ಕೃತೆ ಹೇತು ಅಸತ್ಸು ವಿಹಿತೋ ನೃಣಾಂ. ಜೀವನದಲ್ಲಿ ಸಜ್ಜನರ ಸಂಪರ್ಕವನ್ನು ಆದಷ್ಟು ನಾವು ಮಾಡಬೇಕು. ದಾಸರಾಯರು ಕೂಡ ಅದನ್ನೇ ವರ್ಣನೆ ಮಾಡ್ತಾರೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ. 100 ವರ್ಷ ದುಷ್ಟರ ಮಧ್ಯೆ ಬಾಳೋದಕ್ಕಿಂತಲೂ ಕೂಡ ಒಂದು ಕ್ಷಣ ಸಜ್ಜನರ ಮಧ್ಯೆ ವಾಸ ಮಾಡಿದರೆ ಸಾಕು, ಆ ಒಂದು ಕ್ಷಣವೇ ನಮಗೆ ಮೋಕ್ಷಕ್ಕೆ ಮೆಟ್ಟಿಲಾಗಲಿಕ್ಕೆ ಅವಕಾಶ ಇರುತ್ತೆ. ವಾಲಿ ಏನಾದ? ಇಂದ್ರಾವತಾರಿಯಾದ ವಾಲಿ ದುಷ್ಟನಾದ ರಾವಣನ ಸಂಪರ್ಕ ಮಾಡಿರೋ ಕಾರಣದಿಂದ ಅನರ್ಥವನ್ನು ಅನುಭವಿಸಿದ. ಹಾಗಾಗಿ ದುಷ್ಟರ ಸಂಪರ್ಕ ಮಾಡಿದರೆ ಯಾವತ್ತೂ ಕೂಡ ಅನರ್ಥ. ಅದೇ ಸುಗ್ರೀವ ಹನುಮಂತನ ಸಂಪರ್ಕ ಮಾಡಿದ್ದಕ್ಕೆ ರಾಮನ ಅನುಗ್ರಹ ದೊರಕುವಂತಾಯಿತು. ಹಾಗಾಗಿ ಸಂಯೋಗ ಸಂಸ್ಕೃತೆ ಹೇತು ಅಸತ್ಸು ವಿಹಿತೋ ನೃಣಾಂ. ಹಾಗಾಗಿ ಜೀವನದಲ್ಲಿ ಬದುಕಿರೋ ತನಕವೂ ಕೂಡ ಸಜ್ಜನರ ಸಂಪರ್ಕ ನಮಗೆ ಸದಾ ಕಾಲ ಆಗಬೇಕು ಅಂತ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಅನೇಕ ರೀತಿಯಾಗಿ ಸ್ತೋತ್ರವನ್ನು ಮಾಡಬೇಕು, ಭಗವಂತನ ಸ್ತೋತ್ರವನ್ನು ಮಾಡಬೇಕು ಅಂತ ಹೇಳ್ತಾನೆ. ಸಂಚಿಂತಯೇ ಭಗವತಶ್ಚರಣಾರವಿಂದಂ
ವಜ್ರಾಂಕುಶಧ್ವಜ ಸರೋರುಹ ಲಕ್ಷಣಾಢ್ಯಂ. ಪರಮಾತ್ಮನ ಪಾದಾರವಿಂದದ ಚಿಂತನೆಯನ್ನು ಪ್ರತಿಯೊಬ್ಬ ಪುರುಷರು ಕೂಡ ಮಾಡಬೇಕು. ನಮ್ಮ ಪಾದದ ಧ್ಯಾನ ಮಾಡಿದರೆ ಅನರ್ಥ, ಪರಮಾತ್ಮನ ಪಾದದ ಧ್ಯಾನ ಮಾಡಿದರೆ ನಮಗೆ ಉತ್ತಮವಾಗಿರ್ತಕ್ಕಂಥ ಅನುಗ್ರಹ ಆಗತ್ತೆ. ಯಾಕೆ? ವಜ್ರಾಂಕುಶಧ್ವಜ ಸರೋರುಹ ಲಕ್ಷಣಾಢ್ಯಂ. ಪರಮಾತ್ಮನ ಪಾದದಲ್ಲಿ ವಜ್ರ, ಅಂಕುಶ, ಇವರೇ ಧ್ವಜ, ಇವೇ ಮೊದಲಾಗಿರ್ತಕ್ಕಂಥ ಉತ್ತಮ ಲಕ್ಷಣಗಳಿದೆ. ನಮ್ಮ ಪಾದದಲ್ಲಿ ಇವೆಲ್ಲ ಇದೆನಾ? ನಮ್ಮ ಪಾದ ಎಲ್ಲಾದರೂ ಇಟ್ಟರೆ ಬೆಳೆಯೋ ಸಸ್ಯಗಳೂ ಕೂಡ ನಾಶ ಆಗಿ ಸತ್ತು ಹೋಗ್ತವೆ ಅಂತ ಬಿಟ್ಟರೆ ಎಂಥ ದುಷ್ಟಪಾದ ನಮ್ಮ ಪರಮಾತ್ಮನ ಪಾದ ಎಂತಹದ್ದು? ವಜ್ರಾಂಕುಶಧ್ವಜ ಸರೋರುಹ ಲಕ್ಷಣಾಢ್ಯಂ. ಪರಮಾತ್ಮನ ಇಂಥ ಅನೇಕ ವಜ್ರ, ಅಂಕುಶ, ಧ್ವಜ ಚಿಹ್ನಿತವಾದ ಪಾದದ ಚಿಂತನೆಯನ್ನು ನಾವು ಮಾಡಿದರೆ ಧ್ವಜದಂತೆ ಭಗವಂತನೂ ಕೂಡ ನಮ್ಮನ್ನು ಉಚ್ಛ್ರಾಯ ಸ್ಥಿತಿಯಲ್ಲಿ ಇಡ್ತಾನೆ ಅನ್ನೋದನ್ನು ಭಾಗವತ ವರ್ಣನೆಯನ್ನು ಮಾಡುತ್ತೆ. ದಾಸರಾಯರೂ ಕೂಡ ವರ್ಣನೆಯನ್ನು ಮಾಡ್ತಾರೆ. ಎಂಥ ಪಾವನ ಪಾದವೋ ಪರಮಾತ್ಮನ ಪಾದ, ಎಂಥ ಪವಿತ್ರವಾದದ್ದು. ಇವತ್ತಿನ ದಿನ ಈ ಭೂಮಂಡಲದಲ್ಲಿ ಗಂಗಾ ನದಿ ಹರಿಲಿಕ್ಕೆ ಕಾರಣವಾದದ್ದು ಪರಮಾತ್ಮನ ಪಾದ ಸ್ಪರ್ಶ. ಅಷ್ಟೇ ಅಲ್ಲ, ಕಲ್ಲಿಗೆ ಚೈತನ್ಯ ತುಂಬಿದ ಪಾದ, ಶಕಟಾಸುರನ ಒದ್ದ ಪಾದ, ದುರ್ಯೋಧನನ ಅಹಂಕಾರ ಕಳೆದ ಪಾದ ಈ ಪರಮಾತ್ಮನ ಪಾದ. ಭಾಗವತ ವರ್ಣನೆ ಮಾಡುತ್ತೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರು ವರ್ಣನೆಯನ್ನು ಮಾಡ್ತಾರೆ. ಕೃಷ್ಣ ಪರಮಾತ್ಮ ದುರ್ಯೋಧನನ ಅಹಂಕಾರವನ್ನು ಹೇಗೆ ಕಳೆದ. ಅನೇಕ ಭೀಷ್ಮಾಚಾರ್ಯರು, ದ್ರೋಣರೇ ಮೊದಲಾಗಿರ್ತಕ್ಕಂಥವರು ಎಲ್ಲರೂ ಸಭೆಯಲ್ಲಿ ಕೂತಿದ್ದಾರೆ. ಕೃಷ್ಣ ಪರಮಾತ್ಮ ಬಂದ. ದ್ರೋಣ ಭೀಷ್ಮಾಚಾರ್ಯರಂಥ ಜ್ಞಾನಿಗಳೇ ಎದ್ದು ಕೃಷ್ಣ ಪರಮಾತ್ಮನಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಆದರೆ ದುಷ್ಟ ದುರ್ಯೋಧನ ಮಾತ್ರ ಸಿಂಹಾಸನದಿಂದ ಏಳಲಿಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಏಳಲಿಲ್ಲ ಅಂದರೂ ಕೂಡ ನಾನು ನಿನ್ನನ್ನು ಎಬ್ಸೋದು ಹೆಂಗೆ ಅಂತ ನನಗೆ ಗೊತ್ತು. ಯಾಕೆ? ಕೃಷ್ಣ ಪರಮಾತ್ಮನಿಗೂ ದುರ್ಯೋಧನನಿಗೂ ಇರತಕ್ಕಂಥ ಅಂತರ ಸುಮಾರು 100-200 ಮೀಟರ್ಗಳ ಅಂತರ. ಕೃಷ್ಣ ಪರಮಾತ್ಮ ತಾನು ಇದ್ದ ಜಾಗದಲ್ಲೇ ಸ್ವಲ್ಪ ಜೋರಾಗಿ ಆ ಭೂಮಿಯನ್ನು ಒತ್ತುತ್ತಾನೆ. ಒತ್ತಿದಾಗ ಆ ಬದಿಯಲ್ಲಿ ಇದ್ದ ದುರ್ಯೋಧನ, ಸಿಂಹಾಸನದಲ್ಲಿ ಕುಳಿತ ದುರ್ಯೋಧನ ತಕ್ಕಣವೇ ಮೇಲೆ ಹಾರಿ ಕೃಷ್ಣ ಪರಮಾತ್ಮನ ಪಾದದ ಅಡಿಯಲ್ಲಿ ಬಿದ್ದ. ಹಾಗಾದರೆ ಭಗವಂತನ ಪಾದ, ಕೃಷ್ಣ ಪರಮಾತ್ಮನ ಪಾದ, ದುರ್ಯೋಧನನ ಅಹಂಕಾರವನ್ನು ಕಳೆದಿರತಕ್ಕಂಥ ಪಾದ. ಇಂಥ ಪಾದದ ಚಿಂತನೆಯನ್ನು ನಾವು ಜೀವನದಲ್ಲಿ ಮಾಡಬೇಕು ಅನ್ನೋದನ್ನು ಭಾಗವತ ವರ್ಣನೆ ಮಾಡುತ್ತೆ. ಹೀಗೆ ಪರಮಾತ್ಮನ ಪಾದವನ್ನು ಯಾರು ಆಶ್ರಯಿಸಿದ್ದಾರೋ ಭಗವಂತ ಅವರಿಗೆ ಉತ್ತಮವಾದ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದಕ್ಕೆ ಅನೇಕ ಘಟನೆಗಳು ಇವತ್ತಿನ ದಿನ ನಮ್ಮ ಕಣ್ಣ ಮುಂದೆ ಸಾಕ್ಷಿಯಾಗಿ ನಿಂತಿದ್ದಾವೆ. ಇಂಥ ಭಗವಂತನ ಪಾದದ ಚಿಂತನೆಯನ್ನು ನಾವು ಕೂಡ ಮಾಡ್ತಾ ಅವನ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಂ.